ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿದೆ. ಶ್ರೀರಾಮುಲು ಬರಬೇಕು. ಮೋದಿ ದೇಶಕ್ಕಾಗಿ ಒಳ್ಳೇದು ಮಾಡ್ತಾನೆ. ನೀವು ಶ್ರೀರಾಮುಲು ಗೆಲ್ಲಿಸ್ತೀರಿ. ಏನಾಗ್ಬೋದು ಸರಿ ಎಲೆಕ್ಷನ್ ಕಾಂಗ್ರೆಸ್ ಬರ್ತಾರೆ ಸರ್. ಬಹುಮತದಿಂದ ಗೆಲ್ತಾನೆ. ತಿಂಗಳಿಗೆ 2,000 ಹಾಕತ್ತಾರ ಅಕ್ಕಿ ರೊಕ್ಕ. ಮತ್ತೆ ಎಲ್ಲ ನಮ್ಮ ಊರುಗಳಿಗೆ ಹೋದ್ರೆ ಎಲ್ಲಿ ತರಬೇಕಿತ್ತು? ಬಸ್ಗಳು ಫ್ರೀ ಮಾಡ್ಯಾರ. ಮತ್ತೆ ಇವಾಗ ನೀವು ಊಟ ಕೊಟ್ಟಿದ್ಮೇಲೆ ಹಾಕ್ಲಿದ್ರೆ ಹೆಂಗ್ರಿ ನಿಮಗೆ? ಏನು ಗ್ಯಾರಂಟಿ ಬರೀ ಸರ್, ಒಂದು ತಿಂಗಳು ಬಂದರೆ ಒಂದು ತಿಂಗಳು ಬರಲ್ಲ ದುಡ್ಡು. ಗ್ಯಾರಂಟಿ ತೊಗೊಂಡು ಏನು ಮಾಡ್ತೀರಾ? ಡೆವಲಪ್ಮೆಂಟ್ ಬೇಕು ಫಸ್ಟ್. ಯಾವ ಪಕ್ಷ ಬರಬೇಕು ಅಥವಾ ಯಾರು ಗೆಲ್ಬೇಕು ನಿಮ್ಗೆ? ಬಿಜೆಪಿ. ಮೋದಿನ ಸಿದ್ದರಾಮಯ್ಯ? ಬಿಜೆಪಿನಾ? ಯಾಕೆ ಬಿಜೆಪಿ ಒಳ್ಳೆ ಕೆಲಸ ಮಾಡ ಮೋದಿ. ಇಲ್ಲಿ ಯಾರನ್ನ ಗೆಲ್ಲಿಸ್ತೀರಿ ನೀವು? ಯಾರು ಗೆಲ್ಸಂಗಲ್ಲ, ಹೆಂಗಿಲ್ಲ ಏನಿಲ್ಲ. ನಿಮ್ಮ ಕ್ಷೇತ್ರಕ್ಕೆ MP ಬೇಡ? ಇಲ್ಲ, ಯಾರ್ಯಾರು ಬೇಡ. ವೀಕ್ಷಕರೇ, ನಾನೀಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ ಅನ್ನೋ ಕುತೂಹಲಕ್ಕಿಂತ ಇಲ್ಲಿ ಈಗ ಪ್ರೆಸೆಂಟ್ MLA ತುಕಾರಾಮ್ ಅವರು ಜೊತೆಗೆ MP ಕಾಂಗ್ರೆಸ್ನ MP ಅಭ್ಯರ್ಥಿ ಕೂಡ ತುಕಾರಾಮ್ ಅವರೇ ಆಗಿದ್ದಾರೆ. ಹಾಗಾಗಿ ಸಹಜವಾಗಿ ಭಾಳಷ್ಟು ಕುತೂಹಲ ಇದೆ ಇಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ಇಲ್ಲಿನವರು ತುಕಾರಾಮ್ ಅವರನ್ನೇ ಗೆಲ್ಲಿಸಿದ್ದಾರೆ ಈ ಕ್ಷೇತ್ರದ ಮತದಾರರು. ಮತ್ತೆ ನಾವು ತುಕಾರಾಮ್ ಅವರನ್ನೇ ಆರಿಸ್ತೀವಿ ಅಂತ ಹೇಳ್ತಾರ, ಇಲ್ಲ ಮೋದಿ ಅವರೇ ಪ್ರಧಾನಿ ಆಗಬೇಕು, ಶ್ರೀರಾಮುಲು ಅವರನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತಾರ? ನೋಡೋಣ, ಕೇಳೋಣ, ಬನ್ನಿ. ಹೇಗಿದೆ ಸರ್ ಸಂಡೂರಲ್ಲಿ ಎಲೆಕ್ಷನ್ ಹೀಟು? ಸಂಡೂರಲ್ಲಿ ಎಲೆಕ್ಷನ್ ಹೀಟ್ ಇದೆ. BJP ಅನಿಸುತ್ತೆ ಈ ಟೈಮ್. ರಾಮ್ಲು ಅವರೇ ಬರ್ತಾರೆ ಅನಿಸುತ್ತೆ. ಸೊ ಏನಲ್ಲಿ ಸಂಡೂರಲ್ಲಿ ಏನು ಡೆವಲಪ್ಮೆಂಟ್ ಇಲ್ಲ. ನೀವೇ ನೋಡ್ತಿದ್ರೆ ಬಸ್ ಸ್ಟ್ಯಾಂಡ್ಸು, ಕಾಂಪ್ಲೆಕ್ಸ್ಗಳು ಏನು ಡೆವಲಪ್ಮೆಂಟ್ ಇಲ್ಲ. ಸೊ ರಾಮ್ಲು ಅವ್ರು ಬಂದರೆ ಏನಾದರೂ ಮಾಡ್ಬೋದು ಅನ್ನೋದು ಹೋಪ್ ಇದೆ. ಸೊ ನೋಡೋಣ ಅಂತ ಏನಾಗುತ್ತೆ. ಇಲ್ಲಿ MLA ತುಕಾರಾಮ್ ಅವ್ರಲ್ಲ? ತುಕಾರಾಮ್ ಅವರೇ ನಿಂತ್ಕೊಂಡಿದಾರಲ್ಲ ಈ ಬಾರಿ? ಅವರೇ ನಿಂತ್ಕೊಂಡಿದ್ದಾರೆ MP ಆಗಿ. ಬಟ್ ನೋಡ್ಬೇಕು ಏನು ರಿಸಲ್ಟ್ ಏನು ಬರುತ್ತೆ ಅಂತೇಳಿ. ಮತ್ತೆ ಚೆನ್ನಾಗಿ ಕೆಲಸ ಮಾಡ್ತಿಲ್ವಾ ತುಕಾರಾಮ್? ಏನು ಸರ್, ಮಾಡ್ತಿದ್ದಾರೆ, ಬಟ್ ರಿಸಲ್ಟ್ ಏನು ಅಷ್ಟೇನಿಲ್ಲ ನೋಡ್ತಿದ್ದಾರೆ ಪಬ್ಲಿಕ್ಕಲ್ಲಿ. ಸೊ ರಿಸಲ್ಟ್ ಇನ್ನೂ ಬೇಕು. ಮತ್ತೆ ಗೆಲ್ಸಿದಿರಲ್ಲ ತುಕಾರಾಮ್ ಅವರನ್ನ ಈ ಬಾರಿ? ಗೆಲ್ಸಿದ್ದೀವಿ ಸರ್. ಅಂತ ಏನು, ಕೆಲವೊಬ್ರು BJP ಅಂತಾರೆ, ಕೆಲವೊಬ್ರು ಕಾಂಗ್ರೆಸ್ ಅಂತಾರೆ. ಜನದ ಮೆಂಟಾಲಿಟಿ ಹೇಳೋಕ್ಕಾಗಲ್ಲ. ನಿಮ್ಮ ಮೆಂಟಾಲಿಟಿ ಏನು? ನಿಮ್ಮ ಮನಸ್ಸಲ್ಲಿ ಏನಿದೆ? ನಮ್ಮದು ಬಿಜೆಪಿ. ಯಾಕೆ ಬಿಜೆಪಿ ಸರ್? ನೀವೇ ನೋಡ್ತಿದ್ರಂಗೆ BJP ಬಂದಮೇಲೆ ಎಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ. ರೋಡ್ಸು, ಇನ್ಫ್ರಾಸ್ಟ್ರಕ್ಚರು, ಎಜುಕೇಷನ್ನು, ಹಾಸ್ಪಿಟಲ್ಸು ಎಲ್ಲ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ. ಈಗ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಿದೆ. ಏನು ಗ್ಯಾರಂಟಿ ಬರೀ ಸರ್, ಒಂದು ತಿಂಗಳು ಬಂದರೆ ಒಂದು ತಿಂಗಳು ಬರಲ್ಲ ದುಡ್ಡು. ಗ್ಯಾರಂಟಿ ತೊಗೊಂಡು ಏನು ಮಾಡ್ತೀರಾ? ಡೆವಲಪ್ಮೆಂಟ್ ಬೇಕು ಫಸ್ಟು. ಸೊ BJP ಬಂದರೆ ಡೆವಲಪ್ಮೆಂಟ್ ಆಗುತ್ತಾ? 100% ಆಗುತ್ತೆ. ಶ್ರೀರಾಮುಲು ಅವರು ನಿಂತ್ಕೊಂಡಿದ್ದಾರೆ BJP ಕಡೆಯಿಂದ, ತುಕಾರಾಮ್ ಅವರೇ ಕಾಂಗ್ರೆಸ್ ಕಡೆಯಿಂದ ಇದ್ದಾರೆ. ಯಾರು ಗೆಲ್ಬಹುದು? ಗೆಲ್ಲೋದು ಯಾವ್ದು ಭಗವಂತ ಬಿಟ್ಟಿದ್ದು ಗೆಲ್ಲೋದಲ್ಲ. ನಾವಂತ ಹಾಕೋದಂತ ಕಾಂಗ್ರೆಸ್ಗೆ ಪಕ್ಕ. ಅದೇ ಏನು ಮಾಡಿದಾರಪ್ಪ ಕಾಂಗ್ರೆಸ್ನವರು? ಏನು ಮಾಡಿದಾರೆ ಅಂತ ಕಣ್ಣಿಗೆ ಕಾಣ್ತತೆ. ಅವ್ರು ಹೇಳ್ತಾರೆ, ಕೇಳ್ತಾರೆ ದೊಡ್ಡವರು. ನಮಗೇನಪ್ಪ, ನಮ್ಮ ಗೃಹಲಕ್ಷ್ಮಿ ಕೊಡ್ತಾರೆ ಏನಪ್ಪ, ಮತ್ತು ಬಸ್ ಫ್ರೀ ಬಿಟ್ಟಾರೆ ಹೆಣ್ಮಕ್ಳಿಗೆ. ಅವರೆಲ್ಲ ಹೋಗ್ತಿರ್ತಾರೆ. ನಾವು ಹೋಗ್ಲಿದ್ರು, ಗಂಡ್ಮಕ್ಳು ಹೋಗ್ಲಿದ್ರು ಅವರು ಈ ಕಾರ್ಯಕರ್ತರಿಗೆಲ್ಲ ಮದುವೆಗೆ ಮುಂಜೆಗೆ ಎಲ್ಲೇ ಹೋಗಿ ಬರ್ತಾರೆ. ನಮಗೂ 2,000 ಹಾಕಿದಾಗ ನಮಗೇನು ಕೇಳೋದು ಬೇಡ. ಅವ್ರು ನಾವಿಲ್ಲದ್ರ ಹುಡುಗ ಅವ್ರು ಏನನ್ನ ಮನೆಗೆ ಇದ್ದಿದ್ದು ಕಿರಾಣಿ ತಂದ್ಕೊಂಡು ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾರೆ. ಎಲ್ಲಿಂದ ಬಂದು ದುಡ್ಡು ಅಂತ ಕೇಳಿದ್ರೆ, ಇಲ್ಲ ಹಿಂಗೆ ಗೃಹಲಕ್ಷ್ಮಿ ಬೀದಿತ್ತು, ಒಳ್ಳೇದಾದ್ಬಿಡು, ನಾನು ಇಲ್ಲಿದ್ರು ಕೂಡ ಜವಾಬ್ದಾರಿ ಮನೆ ಯಜಮಾನ ಇಲ್ಲಿದ್ರು ಕೂಡ ನೀನು ನಡೆಸ್ಕೊಂಡು ಹೋಗಲ್ಲ, ಅಷ್ಟೇ ಸಾಕು. ನಾವು ಮತ್ತೆ ಯಾಕೆ ನಮಗೆ ಟೆನ್ಷನ್ ಕೊಡ್ತೇವೆ ಅಂತ ನಾವು ಹೇಳ್ಬಿಟ್ಟು. ಸರಿ, BJP ಯಾಕೆ ಬೇಡ? BJP ಬ್ಯಾಡ ಅನ್ನಂತ ಏನಿಲ್ಲ, ಅದು ಯಾವ್ದು ಬರುತ್ತೆ ಹೇಳೋಕ್ಕಾಗಲ್ಲ. ನಾವಂತೂ ಕಾಂಗ್ರೆಸ್ ಮಾಡ್ಬೇಕು, ಪಕ್ಕ ಕಾಂಗ್ರೆಸ್ಸೇ. ಯಾವ ಪಕ್ಷ ಬರಬೇಕು ಅಥವಾ ಯಾರು ಗೆಲ್ಬೇಕು ನಿಮಗೆ? ಬಿಜೆಪಿ. ಯಾಕೆ BJP? ಎಲ್ಲ ಸ್ವಲ್ಪ ಸವಲತ್ತು ಮಾಡ್ಯಾರ ಅವರು. ತುಕಾರಾಮ್ ಅವರು ನಿಂತ್ಕೊಂಡಿದ್ದಾರೆ ಕಾಂಗ್ರೆಸ್ ಕಡೆಯಿಂದ, BJP ಇಂದ ಶ್ರೀರಾಮುಲು ನಿಂತ್ಕೊಂಡಿದ್ದಾರೆ. BJPನ ಕಾಂಗ್ರೆಸ್ ಈ ಸದ್ಯ ಬರ್ಬೋದು ಇಲ್ಲಿ BJP. ಕಂಟಿನ್ಯೂ ಆಗಿ BJPನೇ ಬರ್ತಿದೆ ಇಲ್ಲಿ. ಈ ಬಾರಿ ಯಾರು ಬರ್ಬೋದು? ಈ ಬಾರಿ BJP ಬರ್ಬೋದೇನಂತ. ಯಾಕೆ BJP ಬರುತ್ತೆ? ಅಲ್ಲ, ಮತ್ತೆ ಅವ್ರೇನು ಮಾಡಿಲ್ಲಲ್ಲ ಇಷ್ಟು ದಿನ. ಇವಾಗ BJP ಬಂದೇನ ಮಾಡ್ಬೋದೇನಂತ. BJP MPನೇ ಇರೋದಿಲ್ಲಿ. MP BJPನೇ ಇರೋದು, ಅವರೇ ಕೆಲಸ ಮಾಡ್ತಿರೋದು. ಸೊ ಅವ್ರು ಕೆಲಸ ಮಾಡಿದಾರಾ ಇಲ್ವಾ? ಅವ್ರು ಏನು ಕೆಲಸ ಮಾಡಿಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡೇ ಮಾಡಿಲ್ಲ ಇಲ್ಲಿ ಸಂಡೂರಿಗೆ. ಅವ್ರೇನ ಬಂದ್ರೆ ಮಾಡ್ಬೋದೇನಂತ ನಾವು ಅಷ್ಟೇ. ಸರ್, ಈಗ ನಿಮ್ಗೆ ಯಾರು ಗೆಲ್ಬೇಕು? ಇವಾಗ ಇಲ್ಲಿ ಶ್ರೀರಾಮುಲು ಗೆಲ್ಲಬೇಕ್ರಿ. ಯಾಕೆ ಶ್ರೀರಾಮುಲು? ಬಳ್ಳಾರಿ. ಅದೇ ಯಾಕೆ
ಅವರು BJP ಇರಲ್ಲ, ಅದಕ್ಕೆ ಹಂಗಾಗಿ ಗೆಲ್ಲಬೇಕಂತ ನಾವು. ಶ್ರೀರಾಮುಲು ಬಂದ್ರೆ ಕೆಲಸ ಮಾಡ್ತಾರಾ? ಅಲ್ಲ ನೋಡ್ಬೇಕಾ ಸರ್ ನಾವು, ಹಂಗಾಗಿ. ತುಕಾರಾಮ್ ಅವ್ರು ಕೆಲಸ ಮಾಡ್ತಿಲ್ವಾ? ಇಲ್ಲಿ ಏನ್ ಕೆಲಸ ಮಾಡಿಲ್ಲ ಸರ್, ಏನೋ ಹಳ್ಳಿ ಕಡೆ ಇದು ಮಾಡ್ಯಾರ ಅಷ್ಟೇ, ಈ ಕಡೆ ಏನು ಮಾಡಿಲ್ಲ. ಏನಾಗ್ಬೋದು ಸರಿ ಎಲೆಕ್ಷನ್? ಎಲೆಕ್ಷನ್ ಕಾಂಗ್ರೆಸ್ ಬರ್ತದೆ ಸರ್, ಬಹುಮತದಿಂದ ಗೆಲ್ತಾನೆ. ನಮ್ಮ ತುಕಾರಾಮ್ ಎಲ್ಲ ಅಭಿವೃದ್ಧಿ ಒಳ್ಳೆ ಕೆಲಸ ಮಾಡ್ಯಾರೆ. 1 ಲಕ್ಷ ಲೀಡರ್ ಮೇಲೆ ಗೆಲ್ತಾರೆ ಸರ್, ಪಕ್ಕ ಅದು ಪಕ್ಕ ಸರ್. ಬಿಜೆಪಿ ಅಂದ್ರೆ ಕಂಟಿನ್ಯೂಸ್ ಆಗಿ ಬಿಜೆಪಿ ಎಂಪಿಗಳೇ ಅದರಲ್ಲಿ ಇದ್ರು ಕೂಡ ಅದು ಏನು ವೇಸ್ಟ್ ಸರ್. ಅವರು ಬರೀ ಜಾತಿಗಳಿಗೆ ಇದು ಮಾಡ್ಕೊಂತ ಹೋಗ್ತಿದ್ರು ಎಲ್ಲ. ಅವರು ಜಾತಿ ಬಹುತ ಯಾವ್ದು ಇರಬಾರ್ದು ಸರ್, ಒಳ್ಳೆ ನಿಯತ್ತಿಂದ ಎಲ್ಲರೂ ನಿಯತ್ತಿಂದ ಆಗ್ತದೆ. ಯಾಕೆ ಬಿಜೆಪಿ ಯಾಕೆ ಕೊಡ್ಬಾರ್ದು? ಮುಸ್ಲಿಮರಿಗೆ ಒಂದು 2 MLA ಸೀಟ್ಗಳು ಹೌದಲ್ಲ ಸರ್, ಕೊಟ್ಟು ಅವ್ರಿಗೂ ಬೀಳ್ತಾವೆ ಓಟು, ಅವ್ರು ಕೊಡಂಗಿಲ್ಲ. ಅದಕ್ಕೆ ಮತ್ತೆ ಕಾಂಗ್ರೆಸ್ ಇದೆ ಸರ್, ಕಾಂಗ್ರೆಸ್ಸೇ ಬರೋದು. ಯಾರು ಮೋದಿ ಗ್ಯಾರಂಟಿನ ಸಿದ್ದರಾಮಯ್ಯ ಗ್ಯಾರಂಟಿ? ನಮ್ಮ ಸಿದ್ದರಾಮಯ್ಯ ಗ್ಯಾರಂಟಿ ಸರ್. ಹೌದು, ಏನೇನ್ ಕೆಲಸ ಮಾಡಿದಾರಪ್ಪ? ಮುಸ್ಲಿಮ್ಸ್ಗೆ ಏನ್ ಹೆಲ್ಪ್ ಮಾಡಿದ್ದಾರೆ? ಎಲ್ಲ ಮಾಡಲಿ ಬಿಡಲಿ ಸರ್, ಒಳ್ಳೆ ನಿಯತ್ತಿ ಎಲ್ಲ ಅಣ್ಣ ತಮ್ಮಲ್ಲಿ ನಡ್ಕೊಂತ ಇದ್ದೀವಿ ನಾವೆಲ್ಲ ಇಲ್ಲಿ ಸರ್. ನಮಗೆ ಜಾತಿ ಭೀತಿ ಯಾವ್ದಿಲ್ಲ, ಒಳ್ಳೆ ನಿಯತ್ತಿಂದ ಇತ್ತು ಸರ್, ಅದೇ ಸಾಕು ನಮಗೆ. ಹೌದಾ, ಅವ್ರು ಕೊಡೋದು ಬೇಡ, ಏನು ಬೇಡ ಸರ್, ಒಳ್ಳೆ ನಿಯತ್ತಿಂದ ಇತ್ತು ನಮ್ಮ ಸಂಡೂರಾಗೆ. ಒಳ್ಳೆ ಅಭಿವೃದ್ಧಿ ಕೆಲಸ ಕೂಡ ಮಾಡ್ಯಾರ ನಮ್ಮ ತುಕಾರಾಮ್ ಸರ್ ಕೂಡ. ಅವ್ರು ಪಕ್ಕ ಗೆಲ್ತಾರೆ ಸರ್, 1 ಲಕ್ಷ ಓಟ್ ಮೇಲೆ ಗೆಲ್ತಾರೆ ಅವ್ರು, ಪಕ್ಕ ನೋಡ್ರಿ. ಹುಷೇನ್ಪುರ ಅಕ್ಕಿ ರೊಕ್ಕ ತಿಂತೀವಿ, ಬಸ್ ಫ್ರೀ ಓಡಾಡ್ತೀವಿ, 2,000 ರೂಪಾಯಿ ತಿಂತೀವಿ. ಮತ್ತು ಅದು ಕೊಡಲಿಲ್ಲ, ಯಾರಿಗೆ ಕೊಡ್ಬೇಕು ಓಟು? ಅದಕ್ಕೆ ಕಾಂಗ್ರೆಸ್ಗೆ. ಬಿಜೆಪಿಗೆ ಯಾಕೆ ಬೇಡ? ಬಿಜೆಪಿಗೆ ಏನೇನು ಕೊಟ್ಟಿಲ್ಲ. 10 ವರ್ಷದ ಪ್ರಧಾನಮಂತ್ರಿ ಆದ್ರೆ ಏನು ಕೊಟ್ಟಾನ? 1 ರೂಪಾಯಿ ಇಲ್ಲ. ಮತ್ತು ಆತ ಸಹಾಯನೂ ಮಾಡಿಲ್ಲ, ಅದಕ್ಕೆ ಇನ್ನೇನು ಕೊಡ್ಬೇಕು? ಅದು ಬೇಕಾದ್ರೆ ಪ್ರಧಾನಮಂತ್ರಿ ಆಗಿ ಕುಂದ್ರಿಲ್ಲ ನಮ್ಮ ಕರ್ನಾಟಕ ಅಂತ ಕಾಂಗ್ರೆಸ್ಸೇ. ಸರಿ, ಕಾಂಗ್ರೆಸ್ನವ್ರು ಏನೇನು ಮಾಡ್ರಿ ಈಗ? ಈಗ ಇದೊಟ್ಟು ಹೇಳಿದ್ನಲ್ಲ, ಮಾಡ್ಯಾರಲ್ಲ, ಇದೊಟ್ಟು ಹೇಳಿಲ್ಲ, ಅದು ಓಟು ಮಾಡ್ಯಾರ. ಮಾಡಿಲ್ಲದ ಸುಮ್ಮನೆ ಯಾಕೆ ಕೇಳಬೇಕು? ಬಿಜೆಪಿ ಬರೋದು ಬೇಡ ಹಂಗಂದ್ರೆ? ಬೇಡ. ಈ ಬಾರಿ ಎಲೆಕ್ಷನ್ ಬಂತಲ್ಲ, ಯಾರು ಗೆಲ್ಬೇಕು, ಯಾರು ಗೆದ್ರೆ ಒಳ್ಳೇದು? BJP ಬಂದ್ರೆ ಚೆನ್ನಾಗಿ ಸರ್. ಹೆಣ್ಮಕ್ಳಿಗೆ ಒಂದೇ ಬಸ್ ಮಾಡ್ಯಾರ. ಗಂಡ್ಮಕ್ಳು ಓಟ್ ಹಾಕ್ತಾರ, ಹೆಣ್ಮಕ್ಳು ಓಟ್ ಹಾಕ್ತಾರೆ. ಯಾಕೆ ಬೇರೆ ಬೇರೆ ಯಾಕೆ ಮಾಡ್ತಾರೆ? ಎಲ್ಲರಿಗೂ ಒಂದೇ ರೀತಿಯಾಗಿ ಇರಬೇಕು. ಜಗದಲ್ಲಿ ಕರ್ನಾಟಕ ಅಂದರೆ ಒಂದೇ ರೀತಿಯಾಗಿ ಮಾತಾಡೋಕೆ ಒಂದೇ ರೀತಿಯಾಗಿ ಇರಬೇಕು. ಎಲ್ಲರೂ ಒಂದೇ ರೀತಿಯಾಗಿ ಓಟ್ ಹಾಕ್ತಾರೆ. ಯಾಕೆ ಬೇರೆ ಬೇರೆ ಮಾಡ್ತಾರೆ? ಹೆಣ್ಮಕ್ಳು ಬೇರೆ, ಹೆಣ್ಮಕ್ಳು ಒಂದೇ ಹಾಕ್ಯಾರ, ಕಾಂಗ್ರೆಸ್ ಗೆದ್ಕೊಟ್ಟಾರ, BJP ಗೆಲ್ತಿಲ್ಲ. ಎಲ್ಲರೂ ಒಂದೇ ರೀತಿ. ಮೋದಿ ಸರ್ಕಾರ ಇರೋಕಾರ ಒಂದೇ ರೀತಿಯಾಗಿತ್ತು. ಇವಾಗ ಯಾರೇ ಕಾಂಗ್ರೆಸ್ ಬಂತು, ಯಾಕೆ ಬೇರೆ ಬೇರೆ ಆಯ್ತು? ಹಾಂ, ಯಾವ ಕ್ವಶನ್ ಮೇಲೆ ಇದಾಯ್ತು? ಮೋದಿ ಇದ್ರೆ ಎಲ್ಲ ಜಗದಲ್ಲೇ ಇರ್ತಾನೆ, ದೇಶ ಬೆಳಿತೈತೆ. ಒಬ್ಬರನ್ನ ರೈತರ ಒಂದು ಇದು ಏನನ್ನ ತನಕರ ಹೆಚ್ಚು ಕಮ್ಮಿ ಹೇಳ್ತಾರೆ. ರೈತರಿಗೆ ಯಾಕಿಲ್ಲ ನ್ಯಾಯ? ಒಂದು ಬೆಳೆ ತಂದು ಹೋದ್ರೆ ರೈತರಿಗೆ ಯಾವತ್ತು ಬೆಲೆನೇ ಕೊಡಲ್ಲ ಯಾರು. ಎಲ್ಲೇನ ಬ್ಯಾಂಕಿಗೆ ಹೋದ್ರೆ ಒಂದು ರೀತಿಯಾಗ ರೈತರು ಅಂದ್ರೆ ಕೇಬಲ್ ನೋಡ್ತಾರೆ. ಯಾಕೆ ಕೇಬಲ್ ನೋಡ್ತಾರೆ ರೈತರ ಬಗ್ಗೆ? ಒಂದು KG ಏನಾನ ಐಟಮ್ ತಾನಕಂದ್ರೆ ಅವ್ರು ರೈತರು ಅಷ್ಟು ಕಷ್ಟ ಬಿದ್ದು ತಗೊಂಬರ್ತಾರೆ. ಬೆಳಗ್ಗೆ ಮುಂಜಾನೆ ಒಬ್ಬ ಕುಟುಂಬಕ್ಕೆ 2,000 ಹೆಣ್ಮಕ್ಳು ಕೊಡ್ತಾರೆ. ರೈತರಿಗೆ ಯಾಕೆ ಕೊಟ್ಟಿಲ್ಲ? ಒಂದು ಕುಟುಂಬಕ್ಕೆ ಕೊಟ್ರೆ ಅವ್ರಿಗೆ ರೈತರಿಗೆ ಒಂದು ಬೆಲೆ ಇರಲ್ಲ. ಒಂದು ಏನಾನ ತಗೊಂಬಂದು ಅಷ್ಟೆಲ್ಲ ಕಷ್ಟ ಬಿದ್ದು ಬಿಸಿಲಾಗ ಹೆಣ್ಮಕ್ಳು ಫ್ಯಾಮಿಲಿ ಇದ್ದು ಎಲ್ಲ ತಗೊಂಬರ್ತಾರೆ ರೈತರು. ಅಲ್ಲಿ ಅವ್ರಿಗೆ ಯಾಕೆ ಕಷ್ಟ ಇಲ್ಲ? ಅವ್ರಿಗೆ ಯಾಕೆ ಕೊಡಲ್ಲ? ಒಬ್ಬ ಕುಟುಂಬಕ್ಕೆ ಕೊಟ್ಟರೆ ಎಷ್ಟು ಬೆಳೀತೈತೆ ರೈತರು. ಯಾವನ ದಿನಸಿ ಮಾಡ್ತಾರೆ, ಎಲ್ಲ ಕೆಮಿಕಲ್ ಹಾಕಿರ್ತಾರೆ. ರೈತರು ಏನು ಹಾಕಿರ್ತಾರೆ? ಕೆಮಿಕಲ್. ಹಾಂ, ಕೆಮಿಕಲ್ ಹಾಕಿರಂಗಿಲ್ಲ ರೈತರು. ಏನೋ ಭೂಮಿಯಾಗ ಬೆಳೆದಿರೋದು ತಮ್ಮಂದು ಎಲ್ಲ ಸಮಾಜಕ್ಕೆ ಕೊಡ್ತಾರೆ. ಯಾಕೆ ಕೊಡಲ್ಲ? ಸರಿ, ಇವಾಗ ಏನಪ್ಪ ಈ ಕ್ಷೇತ್ರದಲ್ಲಿ ಯಾರು ಬರ್ಬೇಕು ನಿಮಗೆ? ಮೋದಿ ಬರಬೇಕು. ಮೋದಿ. ಶ್ರೀರಾಮುಲು ನಿಂತ್ಕೊಂಡಿದ್ದಾರೆ. ಶ್ರೀರಾಮುಲು ಬರಬೇಕು. ಮೋದಿ ದೇಶಕ್ಕಾಗಿ ಒಳ್ಳೇದು ಮಾಡ್ತಾನೆ. ಹಂಗಾದ್ರೆ ನೀವು ಶ್ರೀರಾಮುಲು ಗೆಲ್ಲಿಸ್ತೀರಿ? ಪಕ್ಕ. ಮತ್ತೆ ತುಕಾರಾಮ್ ಇದಾರೆ, ಕೆಲಸ ಮಾಡತ್ತಿಲ್ಲ? ಅವರು ನಮಗೆ ಗೊತ್ತಿಲ್ಲ. ತುಕಾರಾಮ್ ಯಾರಂತ ಗೊತ್ತಿಲ್ಲ? ಗೊತ್ತೈತಿ ಮೇಲೆ. ಅವರು ಬರ್ಬೋದು, ಇವರು ಬರ್ಬೋದು. ಶ್ರೀರಾಮುಲು ಬರ್ಬೋದು. ನಮಗೆ ಚಾನ್ಸಸ್ ಯಾರ್ದಿದೆ ಜಾಸ್ತಿ? ಶ್ರೀರಾಮುಲ್ದು ಇರ್ಬೋದು. ಹೆಂಗಿದೆ ಸರ್ ಇಲ್ಲಿ? ಸಿಕ್ಕಾಪಟ್ಟೆ ಬಿಸಿಲಿದೆ, ನೋಡ್ತಿದೀವಿ. ಎಲೆಕ್ಷನ್ ಹೀಟ್ ಹೆಂಗೈತಿ? ಎಲೆಕ್ಷನ್ ಹೀಟು ಸಾಧಾರಣ. ಇಲ್ಲಿ ಮೇನ್ ಮುಖ್ಯವಾಗಿ ನಮ್ಮ ತುಕಾರಾಮ್ ಸರ್ ಬರಬೇಕು. ಸಂಪನ್ನರು, ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ ಐತೆ. ಅದನ್ನು ಬಿಟ್ಟು ಹೇಳ್ಬೇಕು ಅಂದ್ರೆ ನಾವು ಮುಂಚೆಯಿಂದ ಕಾಂಗ್ರೆಸ್ಸು, ನಾವು ಮಾಡೋದು ಕಾಂಗ್ರೆಸ್ಸೇ. BJP ಕೋಮುವಾದ ಬರೀ ಅದು ಬಂದರೆ ಬರೀ ಹಿಜಾಬು ಮುಜೀಬು ಬರೀ ಇವೇ ಆಗೋಗ್ತವೆ. ಅಭಿವೃದ್ಧಿ ಏನು ನಮಗೇನು ಕಾಣಲ್ಲ. ನಾವು ಕಾಂಗ್ರೆಸ್ಗೆ ಮಾಡ್ತೀವಿ, ಕಾಂಗ್ರೆಸ್ಸೇ ಬರಬೇಕು. ಓಕೆ, ಈಗ ಕಾಂಗ್ರೆಸ್ನವರು ಒಂದು ಧರ್ಮದ ಓಲೈಕೆ ಎಲ್ಲ ಮಾಡ್ತಾರೆ ಅಂತ ಆರೋಪ ಇದೆ. ನೀವು ಅದೆಲ್ಲ ಸುಳ್ಳು ಸರ್, ಇದೆಲ್ಲ ಸುಳ್ಳು. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಬದುಕಾಕೈತೆ, ಎಲ್ಲರಿಗೂ ಬದುಕಬೇಕು. ಈಗ ಉಮೇಶ್ ಏನು ಇವರು ಯಾರೋ ತುಕಾರಾಮ್ ಅವರು ಕೆಲಸ ಮಾಡ್ತಿದ್ದಾರಾ? ಮಾಡ್ತಾರೆ. ಶ್ರೀರಾಮುಲು ಅವರು ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ. ಶ್ರೀರಾಮುಲು ಅವರು MP ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ BJP ಕಡೆಯಿಂದ. ಅಲ್ಲ ಸರ್, ನಾವು ಅಲ್ವೇ ಅಲ್ಲ ಅಂದಮೇಲೆ ಯಾಕೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕಾಣೋದು ನಾವು? ನಮಗೆ ಇಂಟ್ರೆಸ್ಟ್ ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಬೇಕು. ಯಾರು ಬರ್ಬೋದು ಈ ಸರಿ?
ಯಾರು ಬರ್ತಾರೆ ಸರ್ ಎಲ್ಲದು ಐದಾರು ಅವರು ಇವು ಐದಾರು ಯಾರು ಬರಬೇಕು ನಮಗೆ ನಮ್ಮ ಮೋದಿ ಬಂದರೆ ಬೇಸಿ. ಮೋದಿ ಅವರು ಹಾಂ ಯಾಕೆ ಮೋದಿ ಅವರು? ಏನೋ ಕಾನೂನನ್ನು ತರ್ತಾರೆ ನಾವು ಯಾರು ನೋಡಿದ್ದಾರೆ. ಹಾಂ ಕಾಂಗ್ರೆಸ್ ಅವರು ಬಂದ್ರೆ ಸರಿ ಹೋಗಲ್ವಾ? ಏನು ಕಾಂಗ್ರೆಸ್ ಅವ್ರು ಬಂದು ಈಗ ಬರೀ ಹೆಣ್ಮಕ್ಳು ಬರೀ ತಿರುಗಾಡೋದಾಗ ಹತ್ತಿ ಬಿಟ್ರೆ ನೋಡಿ ಅಷ್ಟೇ. ಹಾಂ ಏನ್ ಸಮಸ್ಯೆ ಆಗ್ತಿದೆ ಕಾಂಗ್ರೆಸ್ ಇಂದ? ಫ್ರೀ ಮಾಡಿರೋ ಬಸ್ ಆ ಬಸ್ ಹತ್ತಾಗ ನಮಗೆ ಕೂಡ ಸೀಟ್ ಇಲ್ಲ. ಹಾಂ ದೇಶದಾಗ ಹಂಗಾಗೈತೆ ನೋಡಿ. ಹಾಂ ಈಗ 2,000 ಎಲ್ಲ ಹಣ ಕೊಡತ್ತಾರಲ್ಲ? ಕೊಟ್ಟರೆ ಏನು ಮಾಡ್ತಾರೆ, ಯಾರಿಗೋ ಒಬ್ರು ಕೊಟ್ರೆ ಒಬ್ರಿಗೆ ಇಲ್ಲ. ಎಲ್ಲರಿಗೇನು ಪ್ರಪಂಚದಾಗ ಎಲ್ಲರಿಗೂ ಕೊಟ್ಟಾರ, ಯಾರಿಗೂ ಕೊಟ್ಟಿಲ್ಲ. ಯಾರೋ ಒಬ್ರಿಗೆ 10 ಮಂದಿರಾಗ ಒಂದಿಬ್ಬರಿಗೆ ಕಾಯ್ಕಾರ ಇದು ಇಬ್ಬರಿಗಿಲ್ಲ. ಇಲ್ಲಿ ತುಕಾರಾಮ್ ಅವರು MLA ಇದಾರಲ್ಲ, ಕೆಲಸ ಮಾಡ್ತಿದಾರ? ಏನು ಕೆಲಸ ಮಾಡ್ತಾರೆ ಅವರು? ಇದ್ದಿದ್ದು ಕೆಲಸ ಮಾಡಕತ್ತಾರ ಅಷ್ಟೇ. ಅವರೇ ಇವಾಗ MP ಅಭ್ಯರ್ಥಿ ಕಾಂಗ್ರೆಸ್ ಇಂದ. ಬರ್ಲಿ ಅವರೇ ಬರಲಿ ಬಿಡು. ನಿಮ್ದು ಬಿಜೆಪಿಗೆ ಓಟು? ಹಾಂ ಬಿಜೆಪಿ. ಏನಾಗ್ಬೋದು ಈ ಸರಿ ಎಲೆಕ್ಷನ್? ಯಾರು ಗೆಲ್ಬೋದು? ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ದು ನಮ್ಮ ತುಕಾರಾಮ್ ಸರ್ ಬರ್ಬೋದು. ಹೌದಾ? ಅವರೇ ಅಭ್ಯರ್ಥಿ ಆಗಿದ್ದಾರೆ ಈ ಸರಿ. ಹೌದು ಸರ್. ಯಾಕೆ ಅವರೇ ಬರಬೇಕು? ನಮಗೆಲ್ಲ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್. ನಮ್ಮ 15-18 ವರ್ಷದಿಂದ ಅವರೇ MLA ಆಗಿದ್ದಾರೆ ನಮ್ಮ ತಾಲೂಕಿಗೆ. ಅದಕ್ಕೆ ನಾವು ಅವರಿಗೆ ಆರಿಸ್ತೀವಿ. ಶ್ರೀರಾಮುಲು ಯಾಕೆ ಬೇಡ? ಬೇಡ ಸರ್, ನಮಗೆ ಯಾಕೆ? ನಮಗೇನು ಕೆಲಸ ಮಾಡಿಕೊಟ್ಟಿಲ್ಲ ಸರ್ ಅವರು. ನಮ್ಮ ಅಭ್ಯರ್ಥಿಗೆ ನಾವು ಗೆಲ್ಲಿಸ್ತೀವಿ. ಮೋದಿನ ಸಿದ್ದರಾಮಯ್ಯನ? ಸಿದ್ದರಾಮಯ್ಯ ಸರ್. ಯಾಕೆ ಸಿದ್ದರಾಮಯ್ಯ? ಒಳ್ಳೆ ಕೆಲಸ ಮಾಡಿದ್ದಾನೆ ಸರ್. ಲೇಡೀಸಿಗೆಲ್ಲ ಫ್ರೀ ಬಸ್ಗೆ ಪಾಸ್ ಮಾಡಿಕೊಟ್ಟಿದ್ದಾನ. 2,000 ರೂಪಾಯಿ ಉಚಿತ ಆಗ್ತಾ ಇದ್ದಾನ. ಅದಕ್ಕೋಸ್ಕರ ಸಿದ್ದರಾಮಯ್ಯಗೆ ಆರಿಸ್ತೀವಿ. ಈಗ ಗ್ಯಾರಂಟಿಗಳಿಂದ ಜನ ಆಲಸ್ಯ ಆಗಿದ್ದಾರೆ, ಲೇಜಿ ಆಗಿಬಿಟ್ಟಿದ್ದಾರೆ, ದುಡಿಯಕ್ಕೆ ಹೋಗ್ತಾ ಇಲ್ಲ ಅನ್ನೋ ಆರೋಪ ಇದೆ. ಏನು ಹೇಳ್ತೀರಿ? ಏನು ಆಲಸ್ಯ ಆಗಿಲ್ಲ ಸರ್. ಅದು ಲೇಡೀಸಿಗೆ ಕೊಡ್ತಾ ಇದ್ದಾನೆ, ಜೆಂಟ್ಸಿಗೆ ಯಾರಿಗೆ ಕೊಡ್ತಾ ಇದ್ದಾನ? ಜೆಂಟ್ಸಿಗೆ ಯಾರಿಗೆ ಕೊಡ್ತಾ ಇಲ್ಲಲ್ಲ. ಜೆಂಟ್ಸ್ ಅಂತೂ ದುಡಿಯೋಕೆ ಹೋಗಲೇಬೇಕು, ಬಸ್ನಲ್ಲಿ ಟಿಕೆಟ್ ಕೊಳ್ಳೇಬೇಕು. ಅದೇ ಇದರಿಂದ ದೇಶದ ಅಥವಾ ರಾಜ್ಯದ ಆರ್ಥಿಕತೆಗೆ ಅಂದರೆ ಅಭಿವೃದ್ಧಿ ಕುಂಠಿತ ಆಗಲ್ವಾ ಅಂತ ಒಂದು ಪ್ರಶ್ನೆ. ಅದು ಅವ್ರಿಗೆ ಬಿಟ್ಟಿತ್ತು ಸರ್, ಅವರು ಯೋಚನೆ ಮಾಡಬೇಕು. ನಮಗೆ ಹೆಂಗೆ ಗೊತ್ತಾಗುತ್ತೆ? ಅದೇ ಈಗ ಜನ ಅಂದರೆ ಗಂಡಸರೆಲ್ಲ ಕೇಳ್ತಿದ್ದಾರೆ, ನಾವು ಓಟ್ ಹಾಕಿಲ್ವಾ ಕಾಂಗ್ರೆಸ್ನವ್ರಿಗೆ, ನಮ್ಗೆ ಯಾಕೆ ಫ್ರೀ ಕೊಟ್ಟಿಲ್ಲ ಅಂತ. ಕೊಡ್ತಾ ಇದ್ದಾರೆ ಸರ್, ಅವ್ರ ಫ್ಯಾಮಿಲಿಗೆ ಬರ್ತಾ ಇದೆ ಅಲ್ಲ. ಒಬ್ಬ ಫ್ಯಾಮಿಲಿಗೆ ಬರ್ತಂದ್ರೆ ಸಾಕಲ್ಲ. ಅದೇ ನಮ್ಮ ಕಡೆಯಿಂದ ಕಿತ್ಕೊಂಡು ನಮ್ಮ ಹೆಂಡತಿ ಕೊಡ್ತಿದ್ದಾರೆ ಅಂತಿದ್ದಾರೆ. ಹೆಂಡತಿ ಬೇರೆ ಅಲ್ಲ, ಗಂಡ ಬೇರೆ ಅಲ್ಲ ಸರ್. ಅದು ಹೆಂಗೆ ಬೇರೆ ಆಗ್ತಾನೆ? ಫ್ಯಾಮಿಲಿಗೆ ಕೊಟ್ಟ ಮೇಲೆ ಒಂದೇ. ಗಂಡಕ್ಕೆ ಬೇರೆ ಮಕ್ಕಳಿಗೆ ಬೇರೆ ಅಂತ ಹೇಳಿದ್ರೆ ಸರ್ಕಾರ ಆಮೇಲೆ ದಿವಾಳಿ ಎದ್ದು ಹೋಗುತ್ತೆ. ಯಾರು ಗೆಲ್ತಾರೆ ಈ ಸರಿ ಇಲ್ಲಿ? ಕಾಂಗ್ರೆಸ್ಸಿಗೆ ಗೆಲ್ತೈತೆ ನೋಡ್ರಿ. ಕಾಂಗ್ರೆಸ್. ಯಾಕಮ್ಮ ಕಾಂಗ್ರೆಸ್ ಗೆಲ್ಬೇಕು? ನಮ್ಗೆ ನೋಡಕತ್ತಾರಲ್ರಿ ಅವ್ರು ಮತ್ತೆ ಬಸ್ ಫ್ರೀ ಮಾಡ್ಯಾರೆ, ಮತ್ತೆ 2,000 ರೂಪಾಯಿ, ಮತ್ತೆ ಬಡವ್ರಿಗೆ ಇವಾಗ ಅನ್ನ ಹಾಕಿದವ್ರಿಗೆ ನಿಮಗೆ ನಾವು ಹಾಕ್ಲಿದ್ರೆ ಹೆಂಗೆ? ಈಗ ಮೋದಿ ಬರೋದು ಬೇಡವಾ? ಏನು ಮಾಡ್ಯಾರ ಅಂತ ಬರ್ತಾರ ಅವರು? ಏನು ಮಾಡಿಲ್ಲ. ಏನು ಮಾಡಿಲ್ಲ ಬಿಡ್ರಿ ಅವರು. ಆ ಕಡೆಗೆ ಮಾಡ್ಯಾರ. ಕಾಂಗ್ರೆಸ್ ಅವ್ರನ್ನ ಸ್ವಲ್ಪ ಮಾಡ್ತಾರಲ್ರಿ. ದಿನ ತಿಂಗಳಿಗೆ 2,000 ಹಾಕಾಕತ್ತಾರ ಅಕ್ಕಿ ರೊಕ್ಕ. ಮತ್ತೆ ಎಲ್ಲ ನಮ್ಮ ಊರುಗಳಿಗೆ ಹೋದ್ರೆ ಎಲ್ಲಿ ತರಬೇಕಿತ್ತು? ಬಸ್ಗಳು ಫ್ರೀ ಮಾಡ್ಯಾರ. ಮತ್ತೆ ಇವಾಗ ನೀವು ಊಟ ಕೊಟ್ಟಿದ್ಮೇಲೆ ಹಾಕ್ಲಿದ್ರೆ ಹೆಂಗ್ರಿ ನಿಮಗೆ? ಈಗ ತುಕಾರಾಮಯ್ಯ ಸಾಹೇಬ್ರು ಇದಾರಲ್ಲ, ಅವ್ರನ್ನ ಗೆಲ್ಲಿಸ್ಕೊಂಡ್ ಬಂದಿರಿ. ಅವರೇ MP ಅಭ್ಯರ್ಥಿ ಆಗ್ಯಾರ, ಮತ್ತು ಅವ್ರನ್ನ ಗೆಲ್ಲಿಸ್ತೀರನ್ನ? ಮತ್ತೆ ಗೆಲ್ಲಿಸ್ತೀವಿ. ಮತ್ತೆ ಶ್ರೀರಾಮುಲು ಹೋದಾರ ಬೇಡನ ಅವ್ರು? ಅಲ್ರಿ, ತಿಂದಿದ್ಮೇಲೆ ಇವಾಗ ಊಟ ಮಾಡಿರ್ತೀವಿ, ನೀವು ಕೊಟ್ಟಿರ್ತೀವಿ. ನಿಮಗೆ ಗೆಲ್ಲಿಸ್ಲಿದ್ರೆ ಯಾರಿಗೆ ಗೆಲ್ಲಿಸ್ಬೇಕು? ಅಷ್ಟು ಸಹಾಯ ಮಾಡಕತ್ತಾರಲ್ಲ ಅವರು. ಇನ್ನು ಮುಂದಕ್ಕೆ ನಮ್ಗೆ ಏನೊಂದು ಸಹಾಯ ಆಗಿತ್ತು ಗೆದ್ರೆ. ನೀವು ಕಾಂಗ್ರೆಸ್ಗೆ ವೋಟ್ ಮಾಡ್ತೀರಿ? ನಾವು ಕಾಂಗ್ರೆಸ್ಸಿಗೆ ನೋಡ್ರಿ. ಏನಾಗ್ಬೋದು ಸರ್ ಈ ಸಾರಿ? ಯಾವ್ದಾದ್ರು ಬರಲ್ಲ. ಯಾವ್ದು ಬರಲ್ಲ? ಯಾವ ಬರಲ್ಲ. ಮತ್ತೆ ಯಾರು ಬರ್ತಾರೆ? ಯಾರ ಬರಲ್ಲ. ಮನೆ ಕೂತಂತಾರೆ ಎಲ್ಲರೂ. ಮತ್ತೆ ಇಲ್ಲಿ ಯಾರನ್ನ ಗೆಲ್ಲಿಸ್ತೀರಿ ನೀವು? ಯಾರು ಗೆಲ್ಸಂಗಲ್ಲ. ಮತ್ತೆ ಹೆಂಗಿಲ್ಲ ಏನಿಲ್ಲ. ನಿಮ್ ಕ್ಷೇತ್ರಕ್ಕೆ MP ಬೇಡ? ಇಲ್ಲ, ಯಾರ್ಯಾರು ಬೇಡ. ಯಾಕೆ ಹಿಂಗ್ ಮಾತಾಡಕತ್ತೀರಿ ನೀವು? ಏನಿಲ್ಲ ಅಷ್ಟೇ. ಯಾವ ಬರಲ್ಲ ಇಲ್ಲಿ. 3 ಪಕ್ಷ ಬರಲ್ಲ. ಮತ್ತೆ ಯಾರನ್ನ ಗೆಲ್ಲಿಸ್ತೀರಿ? ಯಾರು ಗೆಲ್ಸಲ್ಲ. ಯಾವ ಬರಲ್ಲ ಇಲ್ಲಿ. ಮತ್ತೆ ಈ ಕ್ಷೇತ್ರಕ್ಕೆ ಒಬ್ಬ MP ಬೇಕಾಕೈತಿ. ಇಲ್ಲ, ಯಾರು ಬೇಕಾಗಿಲ್ಲ ನಮಗೆ. ಯಾಕೆ ಹಿಂಗ್ ಮಾತಾಡತ್ತೀರಿ ನೀವು? ನಾವು ಏನು ಮಾತಾಡಿಲ್ಲ. ಯಾರು ಬೇಕಾಗಿಲ್ಲ ನಮಗೆ. ಯಾಕೆ ಬೇಡ? ಬೇಡ ನಮಗೆ. ಅದೇ ಯಾಕೆ ಬೇಡ? ಬೇಡ ನಮಗೆ. ಬೇಡ ಅಂದ್ರೆ ಬೇಡ. ಒಟ್ಟ ಬೇಡ. ಬೇಡ. ಕೆಲಸ ಮಾಡತ್ತಿಲ್ಲ ನಾವು. ಏನು ಮಾಡಲ್ಲ. 3 ಪಕ್ಷ ಬರಲ್ಲ. ಎಲ್ಲೇನಾಯ್ತು ಬರಲ್ಲ. ಎಲ್ಲ ಕಾಂಗ್ರೆಸ್ನವ್ರು ಗ್ಯಾರಂಟಿ ಎಲ್ಲ ಕೊಟ್ಟಾರ. ಈ 2,000 ಬಸ್ ಫ್ರೀ ಕೊಟ್ಟಾರ. ನಮಗಂತೂ ಗೊತ್ತಿಲ್ಲ. ಮೋದಿ ಪ್ರಧಾನಿ ಆಗೋದು ಬೇಡ? ಅಲ್ಲ, ಯಾರು ಬರಲ್ಲ ಅಂತಂತನಲ್ಲ. ಇನ್ನೇನು ಯಾರು ಪ್ರಧಾನ ಆಗ್ತಾರೆ? ಯಾರು ಬರಲ್ಲ ಅಂತಂತ 3 ಪಕ್ಷ ಬರಲ್ಲ. ಬರಲ್ಲ. ಸ್ವತಂತ್ರ ಅಭ್ಯರ್ಥಿನ ಗೆಲ್ಲಿಸ್ತೀರನ್ನ? ಯಾವ್ದು ಅದು ಕೂಡ ಬರಲ್ಲ. ಏನಾಗ್ಬೋದು ಸರಿ ಎಲೆಕ್ಷನ್? ಬಿಜೆಪಿ ಆಗ್ತದೆ. ಬಿಜೆಪಿನಾ? ಯಾಕೆ ಬಿಜೆಪಿ ಒಳ್ಳೆ ಕೆಲಸ ಮಾಡ್ಯಾರ ಮೋದಿ. ಏನು ಒಳ್ಳೆ ಕೆಲಸ ಮಾಡಿದಾರ? ಎಲ್ಲ ಮತ್ತೆ ದೇಶಕ್ಕೆ ಇದು ಮಾಡ್ತಾರ. ಎಲ್ಲ
ಇದು ಮಾಡಕತ್ತಾರೆ ಒಟ್ಟು ಬಿ ಜೆ ಪಿ ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಎಲ್ಲ ಇದು ಮಾಡಕತ್ತೈತ್ರಿ ಅದು ಇದು ಮಾಡಕ್ಕೆ ನಿಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರ ಅಲ್ಲ? ಇಲ್ರಿ ನಮ್ದು ಕೊಪ್ಪಳ ವಿಧಾನಸಭೆ ಕೊಪ್ಪಳ ಈಗ ಕಾಂಗ್ರೆಸ್ನವರು ಏನು ಗ್ಯಾರಂಟಿ ಎಲ್ಲ ಕೊಟ್ಟಾರ, ಬಸ್ ಫ್ರೀ ಮಾಡ್ಯಾರ, 2,000 ಸಾವಿರ ಕೊಡ್ತಾರೆ. ಕೊಟ್ಟಾರೆ ಸರ್, ಸಾಲ ಮಾಡಿ ಎಲ್ಲ ಕೊಟ್ಟಾರ. ಅವ್ರು ಸಾಲ ಮಾಡಿ ಎಲ್ಲ ಇದಕ್ಕೆ ಮಾಡಕತ್ತಾರೆ. ಏನೋ ಮಾಡಿ ಒಟ್ಟು ಬಡವ್ರಿಗೆ ಹೆಲ್ಪ್ ಮಾಡತ್ತಾರಲ್ಲ. ಬಡವ್ರಿಗೆ ಹೆಲ್ಪ್ ಮಾಡೋದಲ್ರಿ ಅವರು ಎಲ್ಲ ಇದು ಮಾಡಕತ್ತಾರೆ ಒಟ್ಟು. ಅವ್ರು ಸಾಲದಾಗ ದೇಶನ ಇದು ಮಾಡಕತ್ತಾರೆ ಒಟ್ಟು. ಮೋದಿ ಏನು ಕೊಟ್ಟಿದಾರಪ್ಪ ದೇಶಕ್ಕೆ? ದೇಶಕ್ಕೂ ಮೋದಿ ಇದು ಕೊಡ್ತಾನ್ರಿ ಎಲ್ಲ, ಮತ್ತೆ ಭದ್ರತೆ ಕೊಡಕತ್ತಾರೆ ಎಲ್ಲ. ರೈತರಿಗೆ ಏನು ಮಾಡಿದಾರೆ? ರೈತರಿಗೆ ಕಿಸಾನ್ ಯೋಜನೆ ಮಾಡ್ಯಾರ, ಎಲ್ಲ ಇದು ಮಾಡ್ಯಾರ. ಒಟ್ಟು ಮೋದಿ ಬರಬೇಕು. ಮೋದಿ ಬರ್ಬೇಕು. ಶ್ರೀರಾಮುಲನ್ ಗೆಲ್ಲಿಸ್ತಾರೆ ಇಲ್ಲಿ? ಗೆಲ್ಸ್ತಾರೆ. ಏನಾಗ್ಬೋದು ಸರ್ ಈ ಸರಿ? ಯಾಕೆಂದ್ರೆ ಎಲೆಕ್ಷನ್ ಭಾಳ ಜಿದ್ದಿನಿಂದ ಕೂಡೈತಿ ಅಂತ ನಾವು ಕೇಳ್ಪಟ್ಟೇವಿ. ಹೌದು, ಅದು ಮಾತ್ರ ಪಕ್ಕ. ಅಂತೂ ಇಲ್ಲಿ ಈಗಿನ ಎಲೆಕ್ಷನ್ ಅಂತಂದರೆ ಈಗೆಲ್ಲ ಬರೀ ಅವರು ಇದಕ್ಕೋಸ್ಕರ ಮಾಡ್ಕೊತಾ ಇದ್ದಾರೆ. ಅಂದರೆ ಏನು, ಅವ್ರ ಲಾಭಕ್ಕೋಸ್ಕರ ಎಲೆಕ್ಷನ್ ಮಾಡ್ಕೊತಿರೋದು. ಎಲ್ಲರೂ ಇರೋದು ಅವರೇ. ನಾವು ಇವರು ನಮ್ಮನ್ನಂತೂ ಯಾರು ನೋಡ್ತಾ ಇಲ್ಲ, ಹೌದಾ? ಬಡ ಜನ ದುಡ್ಕೊಂಡು ತಿನ್ನೋದು ಅವರೆಲ್ಲ ನೋಡ್ಕೊತಾ ಇದ್ದಾರೆ. ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಅಷ್ಟು. ಅಲ್ಲ, ಈಗ ಕಾಂಗ್ರೆಸ್ನವ್ರು ಬಡವ್ರನ್ನ ನೋಡ್ತಿಲ್ವಾ ಅಂತ? ಯಾಕೆಂದ್ರೆ ಬಸ್ ಫ್ರೀ ಕೊಟ್ಟಾರ, ಆರಾಮಾಗಿ 2,000 ಸಾವಿರ ಕೊಡತ್ತಾರೆ ಹೆಣ್ಮಕ್ಳಿಗೆ, ಕರೆಂಟ್ 200 ಯೂನಿಟ್ ಫ್ರೀ ಕೊಟ್ಟಾರ. ಹೌದು, ಅದು ನೋಡ್ಕೊತ ಇದ್ದಾರೆ. ಬಟ್ಟು ಬಡವ್ರಿಗೆ ಅದು ಹೆಲ್ಪ್ ಆಗುತ್ತೆ ನನ್ನ ಅಭಿಪ್ರಾಯ. ಯಾಕಂದರೆ ಬಡ ಹೆಣ್ಮಕ್ಳಿಗೆ ಏನು ಬೇಕಾಗಿತ್ತು, ಮನೆಗೆ ಸಂಸಾರ ನಡೆಸೋಕ್ಕೆ ಆಗುತ್ತೆ ಅಷ್ಟೇ 2,000 ರೂಪಾಯಿ. ಹೌದಾ? ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕಂದ್ರೆ ಬಸ್ನು ಫ್ರೀ ಇದೆ, ಅದರಿಂದ ಸ್ವಲ್ಪ ಉಳಿಸ್ಕೊತಾರೆ. ಆಮೇಲೆ ವಿದ್ಯುತ್ ಸ್ವಲ್ಪ ಅದರಿಂದ ಸ್ವಲ್ಪ ಉಳಿಸ್ಕೊಂಡು ಜೀವನ ಮಾಡೋಷ್ಟು ಅವ್ರಿಗೊಂದು ಅನುಕೂಲ ಆಗಿದೆ. ಈಗ ಬಿಜೆಪಿ 10 ವರ್ಷದಿಂದ ಕೇಂದ್ರದಲ್ಲಿದೆ, ಏನಾದರೂ ಕೆಲಸ ಮಾಡಿದಾರಾ ಇಲ್ವಾ? ಅವ್ರಿಂದ ನಮಗಂತೂ ಕೆಲಸ ಅವ್ರಲಿಂದ ಅಂತೂ ಏನಾಗಿಲ್ಲ. ಮೋದಿ ಪ್ರಧಾನಿ ಆಗೋದು ಒಳ್ಳೇದಾ ಕೆಟ್ಟದ್ದಾ? ನಮ್ಗನ್ಸೋ ಮಟ್ಟಿಗೆ ಬಡವ್ರಿಗನ್ಸು ಕೆಟ್ಟದ್ದೇ. ಯಾಕಂದರೆ ಈಗ GST ಅಮೌಂಟ್ ಜಾಸ್ತಿ ಮಾಡಿದ್ದಾರೆ. ಬಡವರು ದುಡ್ಕೊಂಡು ತಿನ್ನಬೇಕು, ಅದಕ್ಕೆ ಮತ್ತೆ ಏನಾದರೂ ಅವರು ದಿನಸು ತೊಗೋಬೇಕಂದ್ರೂ GST, ಪ್ರತಿಯೊಂದಕ್ಕೂ GST ಹಾಕಿದ್ದಾರೆ. ನನ್ನ ಅಭಿಪ್ರಾಯ ಅಂದರೆ ಅವ್ರು ಆಗೋದು ಒಳ್ಳೆಯದಲ್ಲ. ಯಾರಾಗ್ಬೇಕು ನಿಮಗೆ ಪ್ರಧಾನಿ? ಯಾರಾಗಿದ್ರು ಯಾರೇ ಆಗಲಿ ದೇಶಕ್ಕೆ ಒಳ್ಳೇದಾಗಬೇಕಲ್ಲ, ದೇಶಕ್ಕೆ ಒಳ್ಳೇದಾಗಬೇಕು. ಪ್ರಧಾನಿ ಆದ್ರೂ ನೋಡಬೇಕು. ಈಗ ಎಲ್ಲರೂ ಇರೋದಂತೂ ಬಡವರೇ ಆದಷ್ಟು ಮೋಸ್ಟ್ಲಿ, ಹೌದಾ? ಅವರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಪ್ರತಿಯೊಂದ್ರ ಮೇಲೆ ಟ್ಯಾಕ್ಸು GST ಅಂತೇಳಿ ಅವರು ನಮ್ಮ ಕರ್ನಾಟಕಕ್ಕೆ ಬರ್ತಕ್ಕಂಥ ಪಾಲನ್ನು ತಡೆ ಹಿಡಿದಿದ್ದಾರೆ. ಅದು ಎಲ್ಲರಿಗೂ ಗೊತ್ತು, ಸಾರ್ವಜನಿಕರಿಗೆ. ಅದನ್ನು ಸ್ವಲ್ಪ ರಿಲೀಸ್ ಮಾಡಿ ರೈತರಿಗೆ ಏನಾದರೂ ಒಂದು ಹೆಲ್ಪ್ ಮಾಡಿದ್ರೆ ದುಡ್ಕೊಂಡು ತಿನ್ನೋರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಸಂಡೂರು ವಿಧಾನಸಭಾ ಕ್ಷೇತ್ರದ ಮತದಾರರ ಅಭಿಪ್ರಾಯ. ಇಲ್ಲಿ ಹೇಳಿ ಕೇಳಿ ತುಕಾರಾಮ್ ಅವರೇ MLA, ಅವರೇ MP ಅಭ್ಯರ್ಥಿಯಾಗಿಯೂ ಕೂಡ ಈಗ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆಲ್ಮೋಸ್ಟ್ ಕಾಂಗ್ರೆಸ್ ಪರವಾದಂಥ ಅಲೆ ಇಲ್ಲಿದೆ. ಇಲ್ಲ, ತುಕಾರಾಮ್ ಅವರು ಒಳ್ಳೆಯವರು, ಸಭ್ಯ ಮನುಷ್ಯ, ಅವರಿಗೆ ನಾವು ವೋಟ್ ಮಾಡೋದು, ಅವರೇ MP ಆಗಬೇಕು ಅಂತ ಕೂಡ ತಮ್ಮ ಅಭಿಪ್ರಾಯವನ್ನು ಸಂಡೂರು ಮಹಾಜನತೆ ತಿಳಿಸಿದ್ದಾರೆ. ಇನ್ನು ಮುಂದಿನ ಕ್ಷೇತ್ರಕ್ಕೆ ಹೋಗೋಣ, ಅಲ್ಲಿನ ಜನರ ಮತದಾರರ ಅಭಿಪ್ರಾಯವನ್ನು ಕೇಳೋಣ, ಬನ್ನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.